ಸುಮಾರು ಈಗ ನೀವು ಹೇಳಿದ್ರೆ ಕುರಿಗೆ ಒಂದು ಕುರಿ ಸತ್ರ 5,000 ಕೊಡ್ತೀನಿ ಅಂತ ಕೊಟ್ಟಿಲ್ಲ, ಈಗ 7,500 ಮಾಡ್ರೆ ಈ ತರ ಕಂಟಿನ್ಯೂಟಿ ಏನು ಆಗುತ್ತೆ ಈಗ ನೋಡ್ರಿ. ಇಂಪ್ಲಿಮೆಂಟೇಷನ್ ಯಾರು ಗಮನ ಹರಿಸೋದಿಲ್ಲ. ಇಂಪ್ಲಿಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಸದನಗಳು ಯಾವ ಥರ ಆಗಿದ್ದಾವೆ, ಸಾರ್ವಭೌಮ ಸದನಗಳು ಇವತ್ತು. ಕಳ್ಳ ಅಂತನೊಬ್ಬಣ್ಣ, ನಿಮ್ಮಪ್ಪ ಕಳ್ಳ ಅಂತ ಇಷ್ಟೇ. ಆಮೇಲೆ ಈಗ ಬಜೆಟಲ್ಲೂ ಇವರು ನೀವು ಮಾಡಿರಲಿಲ್ವಾ, ನೀವು ಮಾಡಿರಲಿಲ್ವಾ, ಇಷ್ಟು ನಡೀತಾ ಇದೆ. ಒಬ್ಬರ ಮೇಲೊಬ್ಬರು ದೂಷಣೆ ಆಗ್ತಾಯಿದೆ ಹೊರತು ಜನರ ಕಲ್ಯಾಣ ಎಲ್ಲೂ ಆಗ್ತಾಯಿಲ್ಲ. ಕಲ್ಯಾಣ ಕರ್ನಾಟಕ ಏನಪ್ಪ ನೀವು ಕಲ್ಯಾಣಕ್ಕೆ? ಅರೆ ಅಟ್ಲೀಸ್ಟ್ ನಾನು ಅಕ್ಷರ ಕೊಟ್ಟೆ, ಆರೋಗ್ಯ ಕೊಟ್ಟೆ ಕಲ್ಯಾಣ ಕರ್ನಾಟಕಕ್ಕೆ. ಮೌಟ್ ಆಫ್ ಶುರು ಮಾಡಿದಂದು 250 ಹೈಸ್ಕೂಲ್ಗಳು ಕೊಟ್ಟು ಏಕದಮ್. ಹೈಸ್ಕೂಲ್ಗಳೇ ಇರಲಿಲ್ಲ ಅಲ್ಲಿ, ಸರ್ಕಾರಿ ಹೈಸ್ಕೂಲ್ಗಳು. ಇದು ಮಾಡಿ ಸ್ವಾಮಿ ಅಂತ ಅವ್ರ ಸ್ನೇಹಿತರೆ ಎಲ್ಲ ಹೇಳ್ತಾವ್ರಿ. ನಮ್ದೇನು ಅಭಿಪ್ರಾಯ ಅದಕ್ಕೆ? ಸರ್ಕಾರ ಅಲ್ಲ, ಈಗ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ನೀವು ಸತ್ಯನ ನೀವು ಟವಲಿಗೆ ಸುತ್ಕೊಳ್ಳೋಕ್ಕಾಗಲ್ಲ, ಬೆಂಕಿ ಅದು ಸುಟ್ಟೋಯ್ತದೆ. ಹಾಗಾಗಿ 30 ತಿಂಗಳು ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ದು ಏನೂ ಇಲ್ವೇ 136 ಸೀಟ್ ಬರೋಕ್ಕೆ? ಒಕ್ಕಲಿಗರು ಓಟ್ ಹಾಕ್ಲಿಲ್ವ ಈ ಸರ್ತಿ? ಈ ನಮ್ಮ ತಾಲೂಕೆ KR ನಗರ ನಾವು ನಿಲ್ಲುವಾಗ 3,000, 4,000, 5,000 ಒಳಗೆ ಒಕ್ಕಲಿಗರು ಓಟ್ ಹಾಕ್ತೀವಿ. ಈ ಸರಿ 15,000 ಓಟ್ ಹಾಕಿದ್ದಾರೆ ಇಡೀ. ಯಾಕೆಂದರೆ DK ಶಿವಕುಮಾರ್ನು ಏನೋ ಆಗ್ತಾನಪ್ಪ ನಮ್ಮ ಸಮಾಜ. ಇಟ್ಸ್ ಎ ಶೇರಿಂಗ್. ಅವನು ಖರ್ಚು ಮಾಡಿಲ್ವ, ಅವನು ಇನ್ವೆಸ್ಟ್ ಮಾಡಿಲ್ವ ಆ ದುಡ್ಡು? ಈಗ ಅವನು ಕಾಂಗ್ರೆಸ್ ಕಟ್ಟಿದವನು, ಕಾಂಗ್ರೆಸ್ ಕಟ್ಟಿದವನು. ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದಟ್ಟು ಸಿದ್ದರಾಮಯ್ಯ. ನಾವು ಕರ್ಕೊಂಬಂದಿದ್ದು ನಿಮ್ಮನ್ನು, ನೀವು ಅದು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆ ಕೃತಜ್ಞತೆಯೂ ಇಲ್ಲ ನಿಮಗೆ. ದೇವೇಗೌಡರು ನಿಮ್ಗೆ ಎಷ್ಟು ಥರ ನಿಮಗೆ ಎನ್ಕರೇಜ್ ಮಾಡಿದ್ರು, ಏನಾದ್ರು ಒಂದು ಕೃತಜ್ಞತೆ. ಅವ್ರಿಗೆ ಬೈತೀರಾ? ಚೆ ನೋ. ಅವ್ರು ಯಾರು ಹೇಳ್ತಾರೆ ದೇವರಾಜರು ಸಮ ಅಂತ. ಯಾರು ಹೇಳ್ತಾರೆ? ಯಾರು ಇದು ಬಿಟ್ಟು ಯಾರಪ್ಪನ ಮನೆ ಆಸ್ತಿರಿ? ಇದ್ಯಾರು DK ಶಿವಕುಮಾರ್ ಮನೆದು, ಸಿದ್ದರಾಮಯ್ಯನ ಮನೆ ಆಸ್ತಿನಾ? ಕಾಂಗ್ರೆಸ್ ಆಸ್ತಿ ಇದು, ಜನರ ಆಸ್ತಿ. ಇವತ್ತು ಹೈಕಮಾಂಡ್ ಹೇಳ್ತಾರೆ ಆಯಿತು 31 ಎಸ್. ಆಗ ನೀನೇ ಆಗಪ್ಪ ಇನ್ನೊಂದು ಸತಿ ಬೇಕಾರೆ. 2028ಗೆ ಧೂಳಿಪಟ ಎದ್ದೊಯ್ತೀರ ನೀವು. ಇದೇ ಮಾದರಿಯಲ್ಲಿ ಹೋದರೆ, ಸಿದ್ದರಾಮಯ್ಯನ ಮಾದರಿಯಲ್ಲೇ ಹೋಗ್ಬಿಟ್ರೆ ಕರ್ನಾಟಕ ಈಗ ಹೋಯ್ತು. ಸಿದ್ದರಾಮಯ್ಯ ಫಸ್ಟರ್ ಮಾಡಿದ, ನಾ ಏನು ಮಾಡಿಲ್ಲ ಅಂತಲ್ಲ. ಸಿದ್ದರಾಮಯ್ಯ ಹ್ಯಾಸ್ ಡನ್. ಬಟ್ ಅವೆಲ್ಲ ಏನೋ ಒಂಥರ ಮಸ್ಕಾಗೋದು ಇದರಲ್ಲಿ. ನೋ ದೇವರಾಜರು ಸಮ ಅಶು ಯಾವಂದರೆ ಅವನ ಶಿಷ್ಯರಿಗೆ ಬುದ್ಧಿಗೇಡಿಗಳು ಮುಂದೆ ತಗೊಂಬಂದು. ದೇವರಾಜರ್ಸಿಯಲ್ಲಿ ಸಿದ್ದರಾಮಯ್ಯ ಇಲ್ಲರಿ. ದೇವರಾಜರ್ಸು ಕಂಟಿನ್ಯೂಟಿ ಇತ್ತು 8 ವರ್ಷ. ಅವರು ನಿಂದೆಲ್ಲಪ್ಪ 5 ವರ್ಷ ಆದಮೇಲೆ ಸೋತೆ ಓಡೋಗ್ಬಿಟ್ಟಲ್ಲಪ್ಪ. ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ದೇನೆ ಚಾಮುಂಡೇಶ್ವರಿನಲ್ಲಿ ಬಾದಾಮಿಗೆ ದೌಡೆದ್ಬಿಟ್ಟೆ. ದೇವರಾಜರ್ಸು ಸಾಟಿಯಲ್ಲಿ ನಾನು 5 kg ಅಕ್ಕಿ ಕೂರೆ. ದೇವರಾಜರ್ಸು 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ರಲ್ರಿ. ನಿಂದೇ ಭೂಮಿ ಬೆಳ್ಕೋ ಅಂತ. ಅದು ಸುಮ್ಮನೆ ಏನ್ರಿ ಬೆಳಕ? ಯಾವ ಚಮಚಗಳು ಚೇಲಗಳು ಎಲ್ಲೆಲ್ಲೋ ಕಾಸು ನಿಂತಿರೋವೆಲ್ಲ. ಇವನು ರಾಜ್ಯ ಅಧ್ಯಕ್ಷ ಅಂತೆ, ಅವನ ಜೊತೆ ಒಬ್ಬ ಇಲ್ಲ. ಒಂದು ಕಾರದೆ ಅವನೇ ಡ್ರೈವ್ ಮಾಡ್ಕೋಬೇಕು, ಮುಂದ್ಗಡೆ ಬೋರ್ಡ್ ಹಾಕೊಂಡು ತಿರುಗ್ತಾನೆ. ಅವೆಲ್ಲ ಸಿದ್ದರಾಮಯ್ಯನಿಗೆ ಸಲಹೆಗಾರರು. ಏನು ರೀ
ಅದಕ್ಕೆ ಹಿಂಗಾಗಿ ಕೂತಿರೋದೆಲ್ಲ ಅವರು ಎಲ್ಲ ಚಾಡಿ ಕೋರರೆಲ್ಲ ಅಲ್ಲೇ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಇಡೀ ಸಿದ್ದರಾಮಯ್ಯನ ಇಡೀ ಮೈ ಚಿನ್ನ, ಕಿವಿ ಮಾತ್ರ ಇತ್ತಾಳೆ ಅಂದರು. ಕಿವಿ ಇದು ಎಲ್ಲ ಪೊಲಿಟಿಷಿಯನ್ಸ್ಗಳು ಇಷ್ಟೇ ರೀ, ಮೈಯೆಲ್ಲ ಚಿನ್ನ, ಕಿವಿ ಮಾತ್ರ ಇತ್ತಾಳೆ. ಆಗ್ಬೋದಾ ಸರ್? ಹಾಂ ಅಲ್ಲ ರೀ, ಅಲ್ಲರಿ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವವಿಖ್ಯಾತ ವಿಶ್ವವಿದ್ಯಾನಿಲಯ, ಅದನ್ನು ಒಡೆದು ಕೊಡಗೊಂದಂತೆ, ಮಂಡ್ಯಕ್ಕೊಂದು, ಹಾಸನಕ್ಕೊಂದು,